ಹಲೋ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇದು ನಿಮ್ಮ ಪ್ರೀತಿಯ ಕೋಸಿಸ್ಟಾ ವ್ಲಾಗ್. ಇವತ್ತು ನಾನು ನಾಟಿ ಮೊಟ್ಟೆಲಿ ಹೇಗ್ ಬುರ್ಜಿ ಮಾಡೋದು ಹೇಳ್ತಾ ಇದ್ದೀನಿ. ಅದು ಹೆಲ್ತಿಗಂತೂ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಅಂತ ನೀವೇ ನೋಡಿ. ಈಗ ಬುರ್ಜಿ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಒಂದು 13 ನಾಟಿ ಮೊಟ್ಟೆ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ಮೊಟ್ಟೆ ತೊಗೊಳ್ಳಿ. ಹಾಗೆ ಒಂದು 7ರಿಂದ 8 ಚಿಕ್ಕ ಚಿಕ್ಕದು ಈರುಳ್ಳಿ ತೊಗೊಂಡಿದ್ದೀನಿ. ದೊಡ್ಡದಾದರೆ ಒಂದು 4 ಈರುಳ್ಳಿ ಸಾಕು. ಇದಕ್ಕೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, 6-7 ಮೆಣಸಿನ್ಕಾಯಿ, ಸ್ವಲ್ಪ ಚಕ್ಕೆ ಲವಂಗದ ಪೌಡ್ರ್ ತೊಗೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ, ಒಂದು ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇಷ್ಟಿದ್ರೆ ಓಕೆ, ರೆಡಿ ಆಗುತ್ತೆ. ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಒಂದು ಕಡಾಯಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾಟಿ ಮೊಟ್ಟೆ ಅಂತೂ ನಮ್ಮ ಲೇಡೀಸ್ಗೆ ತುಂಬ ಒಳ್ಳೆಯದಾಗಿರುತ್ತೆ. ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಕೂದಲು ಹಾಗೆ ಉಗುರುಗಳು ತುಂಬ ಆರೋಗ್ಯಕರವಾಗಿರುತ್ತೆ. ಅದು ಎಸ್ಪೆಷಲಿ ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ಅತ್ಯಗತ್ಯವಿರುವ ಎಲ್ಲ ರೀತಿಯ ಪೋಷಕಾಂಶಗಳು ಈ ಸ್ಥಳೀಯ ಕೋಳಿ ಅಂದರೆ ನಾಟಿ ಕೋಳಿಯಿಂದ ಬರುತ್ತೆ. ಇದರಲ್ಲಿರುವ ಪ್ರೋಟೀನ್, ಕ್ಯಾಲ್ಸಿಯಂ ಗರ್ಭಿಣಿ ಸ್ತ್ರೀಯರಿಗೆ, ಹೊಟ್ಟೆಯಲ್ಲಿರುವ ಮಗುವಿಗೆ ಅತ್ಯಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಸಾಲ್ಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಎಗ್ನ ಬೌಲ್ಗೆ ಒಡೆದು ಹಾಕೋತಾ ಇದ್ದೀನಿ. ನೀವು ಕಾಮನ್ ಆಗಿ ಒಡೆದು ಹಾಕ್ದಂಗೆ ಇದನ್ನು ಒಡೆಯೋಕ್ಕಾಗೋದಿಲ್ಲ, ಸ್ವಲ್ಪ ತುಂಬ ಗಟ್ಟಿ ಇರುತ್ತೆ. ನಾರ್ಮಲ್ ಮೊಟ್ಟೆ ಹೇಗಾಗುತ್ತೆ ಅಂದರೆ ಒಡೆದಿದ ತಕ್ಷಣ ಪೀಸ್ ಪೀಸ್ ಆಗುತ್ತೆ. ಬಟ್ ಇದು ನಾಟಿ ಮೊಟ್ಟೆ ಒಡೆದಿದ ತಕ್ಷಣ ಪೀಸ್ ಪೀಸ್ ಆಗಲ್ಲ, ತುಂಬ ಅದೊಂಥರ ಗಟ್ಟಿಗೆ ಇರುತ್ತೆ ಶೆಲ್. ನಾವು ಮಾರ್ನಿಂಗ್ ಎದ್ದಿದ ತಕ್ಷಣ ಯಾವ ಥರ ಪೌಷ್ಟಿಕಾಂಶ ತಿಂತೀವಿ ಅನ್ನೋದ್ರ ಮೇಲೆ ನಮ್ಮ ದೇಹ ಇಡೀ ದಿನ ವರ್ಕ್ ಮಾಡುತ್ತೆ. ಅದೇ ಥರ ನಾವು ಬೆಳಗ್ಗೆ ಎದ್ದು ಕಾಫಿ ಟೀ ಕುಡಿಯೋ ಅಭ್ಯಾಸ ನಮ್ಮದಿದ್ರೆ ಅದನ್ನು ಸ್ಟಾಪ್ ಮಾಡಿ ಖಾಲಿ ಹೊಟ್ಟೆಲಿ ಬೇಯಿಸಿದ ಮೊಟ್ಟೆ ಹಾಗೆ ನಾವು ರಾ ಮೊಟ್ಟೆನ ತಿನ್ನೋದ್ರಿಂದ ನಮ್ಮ ಹೆಲ್ತ್ ಬೆನಿಫಿಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಕೇವಲ ಒಂದು ಮುಷ್ಟಿಲಿ ಇಟ್ಕೊಳ್ಳೋಷ್ಟು ಕೋಳಿ ಮೊಟ್ಟೆ ಇಷ್ಟು ಚಿಕ್ಕದಾಗಿರುತ್ತೆ, ಆದರೆ ಇದ್ರ ಪೋಷಕಾಂಶ ಮಾತ್ರ ಯಾವುದೇ ರೀತಿಯಲ್ಲೂ ಕಾಂಪ್ರಮೈಸ್ ಇರೋದಿಲ್ಲ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಚಕ್ಕೆ ಲವಂಗದ ಪೌಡ್ರು, ಟೊಮೆಟೊ ಆ್ಯಡ್ ಮಾಡ್ಕೊಳ್ಳಿ. ನಮ್ಮ ದೇಹಕ್ಕೆ ಬೇಕಾಗಿರುವ ಬಹುತೇಕ ಪೌಷ್ಟಿಕ ಸತ್ವಗಳು ಇದರಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ವಿಟಮಿನ್ಸ್ B5, B6, B12, BD, ಹಾಗೆ ವಿಟಮಿನ್ಸ್ ಇ ಮತ್ತು ಕೆ, ಪೊಲೈಟ್, ಪ್ರೋಟೀನ್, ಫಾಸ್ಫರಸ್, ಕ್ಯಾಲ್ಶಿಯಂ, ಜಿಂಕ್ ಹಾಗೆ ಆರೋಗ್ಯಕರ ಕೊಬ್ಬಿನ ಅಂಶಗಳು ಈ ನಾಟಿ ಮೊಟ್ಟೆಲಿ ಇರುತ್ತೆ ಅಂತ ಹೇಳ್ತಾರೆ. ನಮ್ಮ ಬಾಡಿ ಪ್ರೋಟೀನ್ ಅಂಶಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯ ಹೊಂದಿರೋದಿಲ್ಲ. ಆದರೆ ನಾಟಿ ಮೊಟ್ಟೆಲಿ ತನ್ನದೇ ಆದ ಬರೋಬ್ಬರಿ 9 ಅಮೈನೋ ಅಂಶಗಳು ಇದರಲ್ಲಿ ಒಳಗೊಂಡಿರುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಇವುಗಳಿಂದ ನಮ್ಮ ಆರೋಗ್ಯಕ್ಕೆ, ನಮ್ಮ ದೇಹಕ್ಕೆ ತುಂಬ ಅನುಕೂಲ ಆಗುತ್ತೆ. ಕೋಳಿ ಮೊಟ್ಟೆಯಲ್ಲಿ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ತುಂಬ ಲಾಭ ಆಗುತ್ತೆ. ಈಗ ಉಡ್ಕೊಂಡಿರೋ ಮೊಟ್ಟೆಗಳನ್ನೆಲ್ಲ ಕಡಾಯಿಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ತಳ ಅಂಟಿರುತ್ತೆ, ಅದೇ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಳ ಹಣ್ತೆ ನೀವು ಅದನ್ನು ಫ್ರೈ ಮಾಡ್ಕೊಳ್ಳಿ. ನಾಟಿ ಮೊಟ್ಟೆಯಲ್ಲಿರುವ ಪ್ರೋಟೀನ್ ಅಂಶವು ಮೂಳೆಗಳಿಗೆ ಆಗುವ ಹಾನಿಗಳನ್ನು ತಪ್ಪಿಸುತ್ತೆ. ಹಾಗೆ ಡಾಕ್ಟರ್ಸ್ ಪ್ರಕಾರ ಹೇಗೆ ಅಂದರೆ ಬಾಯ್ಲರ್ ಕೋಳಿ ತಿನ್ನೋದ್ರಿಂದ ರಾಸಾಯನಿಕ ಅಂಶಗಳು ಪುರುಷನಲ್ಲಿರುವ ವೀರ್ಯಾಣು ಸಂಖ್ಯೆಯನ್ನು ಕಡಿಮೆ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಪುರುಷರು ಆದಷ್ಟು ನಾಟಿ ಕೋಳಿ ಹಾಗೆ ನಾಟಿ ಮೊಟ್ಟೆಯನ್ನು ಸೇವಿಸುವುದರಿಂದ ಪುರುಷರ ಬಂಜೆತನವನ್ನು ನಿವಾರಣೆ ಮಾಡ್ಬೋದು ಅಂತ ಡಾಕ್ಟರ್ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿದ್ದಾರೆ. ಹಾಗೆ ನಾಟಿ ಮೊಟ್ಟೆಯಲ್ಲಿ ಅಮೈನೋ ಆಮ್ಲ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ಮಕ್ಕಳು ಎತ್ತರ ಹಾಗೆ ಬಲಿಷ್ಠವಾಗಿ ಬೆಳೀತಾರೆ ಅಂತ ಹೇಳ್ತಾರೆ. ನಾಟಿ ಮೊಟ್ಟೆಗೆ ಮಾನಸಿಕ ಒತ್ತಡನೂ ಕೂಡ ಕಮ್ಮಿ ಮಾಡೋ ಕೆಪಾಸಿಟಿ ಇದೆ ಅಂತ ಹೇಳ್ತಾರೆ. ನೀವು ಕೂಡ ನೋಡಿ, ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾಟಿ ಮೊಟ್ಟೆನ ಲಿಮಿಟಾಗಿ ತಿಂತಾ ಬನ್ನಿ. ಈಗ ನಾಟಿ ಕೋಳಿದು ಬುರ್ಜಿ ರೆಡಿಯಾಗಿದೆ. ಹೇಗೆ ಬುರ್ಜಿ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆ ನಿಮಗೆ ಈ ಇನ್ಫಾರ್ಮೇಟಿವ್ ವಿಷಯ ಇಷ್ಟ ಆಗಿದರೆ, ನಿಮಗೆ ಪ್ರಾಬ್ಲಮ್ ಯಾರಿಗಾದರೂ ಇದ್ದರೆ ಈ ನಾಟಿ ಮೊಟ್ಟೆ ಬಗ್ಗೆ ಇನ್ಫಾರ್ಮೇಷನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಪ್ರೀತಿಯ ಕೋಸಿಸ್ಟಾ ವ್ಲಾಗ್ನ ಸದಾಕಾಲ ಸಪೋರ್ಟ್ ಮಾಡಿ. And thank you for watching.